ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೆಸರು ಕಾಳು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರಾತ್ರಿ ನೆನೆ ಹಾಕಿದ್ದೆ. ಕಾಳು ಮತ್ತು ಉದ್ದಿನ ಬೇಳೆನ ನೆನೆ ಹಾಕಿದ್ದೆ. ಎರಡನ್ನೂ ಸೇರಿಸಿ ಮಿಕ್ಸಿಗೆ 4 ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಹಸಿ ಶುಂಠಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೋಬೇಕು. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ನೆನೆಸಿಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪು, ಸೋಡಾ ಪುಡಿ ಹಾಕ್ಬೋದು. ಕ್ರಿಸ್ಪಿಯಾಗಿ ಬೇಕಂದರೆ ಸೋಡಾ ಪುಡಿ ಮಿಕ್ಸ್ ಮಾಡ್ಬೋದು, ಇಲ್ಲ ಸಾಫ್ಟಾಗಿರಲ್ಲ ಅಂದರೆ ಉಪ್ಪನ್ನಷ್ಟು ಹಾಕ್ಬೋದು. ಹಾಗೆ ಅದಕ್ಕೆ 1 ಕಪ್ ರವೆನೂ ಕೂಡ ನಾನು ಸೇರಿಸಿದ್ದೆ. ಹೆಸರು ಕಾಳು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ರವೆನೂ ಕೂಡ ಮಿಕ್ಸ್ ಮಾಡಿದ್ದೆ. ಅದ್ರ ಜೊತೆಗೆ ಚಟ್ನಿ ಅಂತ ಹೇಳ್ಬಿಟ್ಟು ಟೊಮೆಟೊ ಚಟ್ನಿನ ಮಾಡಿದ್ದೆ. ಪಡ್ಡು ಇದು ಹೆಸರು ಕಾಳು ತುಂಬಾ ಐರನ್ ಕಂಟೆಂಟ್ ಇರುವಂಥದ್ದು, ಪ್ರೋಟೀನ್ ತುಂಬಾ ಜಾಸ್ತಿ ಆಗಿರುತ್ತೆ. ಇದು ವೆಜ್ ಪ್ರಿಯರ್, ನಾನ್ ವೆಜ್ ತಿಂದವರಿಗೆ ಇದು ಹೆಲ್ತ್ ಬೆನಿಫಿಟ್ಸ್ ಒಳ್ಳೆಯದು. ನಾನ್ ವೆಜ್ಗೆ ಇದು ಈಕ್ವಲ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ವಾರದಲ್ಲಿ 1 ಸರ್ತಿ ಆದರೂ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಹಾಗೆ